ನೀನು ಭೂರಿಶ್ರವಸ್ಸನ್ನು ಅನ್ಯಾಯದಿಂದಲೇ ಕೊಂದೆ. ಆದರೆ ಅವರು ಮಾಡಿದ ಅನ್ಯಾಯಕ್ಕೆ ಹೋಲಿಸಿದರೆ ನಿನ್ನದು ಏನೂ ಅಲ್ಲ ಎಂದು ನಾವು ಸುಮ್ಮನಿದ್ದೆವು. ಸಾತ್ಯಕಿ, ಧರ್ಮ ಅಧರ್ಮಗಳನ್ನು ಹೀಗೆ ಎಂದು ಹೇಳುವುದಕ್ಕಾಗುವುದಿಲ್ಲ. ಕೂದಲು ಸೀಳುವ ತರ್ಕದಲ್ಲಿ ಸಂತೋಷ ಕಾಣುವವರು ನಾವು. ಪಾಂಡವರು ಮಾಡಿದ್ದನ್ನು ತಪ್ಪು ಎನ್ನಬಹುದೇನೋ? ಯುದ್ಧದ ಗುರಿ ಎಂದರೆ ಗೆಲ್ಲುವುದು. ಪಾಂಡವರ ಕಡೆ ಧರ್ಮವಿದೆ ಎಂದೇ ನಾವು ಅವರ ಯಶಸ್ಸಿಗಾಗಿ ಹೋರಾಟ ನಡೆಸಿರುವೆವು. ಪಾಪಿ ದ್ರೋಣನನ್ನು 5 ದಿನ ಎದುರಿಸಬೇಕಾಯಿತು. ಅವನು ತನ್ನೆಲ್ಲ ಸದ್ಗುಣಗಳನ್ನು ಗಾಳಿಗೆ ತೂರಿದಾಗ ನಾವು ಏನಾದರೂ ಮಾಡಬೇಕು ತಾನೇ? ಎಲ್ಲರೂ ಹೇಳುವ ಹಾಗೆ ಯುಧಿಷ್ಠಿರನು ಸುಳ್ಳು ಹೇಳಲಿಲ್ಲ. ತನ್ನ ಸೈನಿಕರ ಜೀವ ಉಳಿಸಲು ಅವನು ತನ್ನ ಹೆಸರನ್ನು ಹಾಳು ಮಾಡಿಕೊಳ್ಳಬೇಕಾಯಿತು. ಅಂಥವನನ್ನು ನೀವು ಟೀಕಿಸುತ್ತಿರುವಿರಿ. ನಿನಗೆ ಭೂರಿಶ್ರವಸ್ಸಿನ ಮೇಲೆ ಹಳೆಯ ಜಿದ್ದಿತ್ತು, ನೀನು ತೀರಿಸಿಕೊಂಡೆ. ನಾನು ಹುಟ್ಟಿದ್ದೇ ದ್ರೋಣನನ್ನು ಕೊಲ್ಲುವುದಕ್ಕೆ, ನಾನು ಕೊಂದೆ. ನಾನು ಮಾಡಿದ್ದು ಧರ್ಮವಲ್ಲವೆಂದು ಅರ್ಜುನ ಹೇಳುತ್ತಿದ್ದಾನೆ. ನನ್ನ ತಂಗಿಯ ಗಂಡನಾದ ಅವನ ಜೊತೆ ಯುದ್ಧ ಮಾಡಲೇ? ಆದರೆ ನಿನ್ನ ಜೊತೆಗೇನೂ ಅಂತಹ ಸಂಬಂಧವಿಲ್ಲ. ಬಾ, ನಿನ್ನ ಗದೆಯಿಂದ ನನ್ನ ತಲೆಯನ್ನು ಹೊಡೆ ನೋಡೋಣ ಎಂದನು. ಸಾತ್ಯಕಿ ಗದೆಯನ್ನು ಎತ್ತಿದವನೇ ದೃಷ್ಟದ್ಯುಮ್ನನೆಡೆಗೆ ಧಾವಿಸಿದ. ಭೀಮನು ತನ್ನ ರಥದಿಂದ ಹಾರಿ ಅವನನ್ನು ಹಿಂದಿನಿಂದ ಹಿಡಿದ. ಆದರೂ ಸಾತ್ಯಕಿ ಶಕ್ತಿಶಾಲಿಯಾಗಿ ಏದುಸಿರು ಬಿಡುತ್ತಾ ಒಂದೊಂದೇ ಹೆಜ್ಜೆ ಹಾಕುತ್ತಾ 5 ಹೆಜ್ಜೆ ಹಾಕಿದ. ಆದರೆ ಭೀಮನು ಗಟ್ಟಿಯಾಗಿ ತಡೆದಿದ್ದಕ್ಕೆ 6ನೇ ಹೆಜ್ಜೆ ಹಾಕುವುದಕ್ಕೆ ಆಗಲಿಲ್ಲ. ಇವರ ಬಳಿಗೆ ಹೋಗಿ ಸಹದೇವನು, ದಯವಿಟ್ಟು ಸಿಟ್ಟು ಮಾಡಿಕೊಳ್ಳಬೇಡಿ. ನೀವಿಬ್ಬರೂ ನಮಗೆ ಪ್ರೀತಿಪಾತ್ರರು, ನೀವು ಸ್ನೇಹಿತರೂ ಕೂಡ. ನೀವಿಬ್ಬರೂ ಪರಸ್ಪರರನ್ನು ಕ್ಷಮಿಸಿರಿ. ದೃಷ್ಟದ್ಯುಮ್ನ, ನೀನು ನಿನ್ನ ತಂಗಿಯಷ್ಟೇ ನಮಗೆಲ್ಲ ಪ್ರಿಯನು. ಪ್ರಿಯರಾದವರಲ್ಲಿ ಕೋಪಿಸಬಹುದೇ? ಸಾತ್ಯಕಿ, ನೀನು ನಮಗೆ ಕೃಷ್ಣನಿದ್ದಂತೆ. ಭೂತಕಾಲಕ್ಕೆ ಸಂದು ಹೋದ ಸಂಗತಿಗಳ ಬಗ್ಗೆ ಈಗ ನಾವೇಕೆ ಚರ್ಚಿಸಬೇಕು? ಅವುಗಳನ್ನೆಲ್ಲ ಮರೆತು ಮುಂದಿನದ್ದನ್ನು ಯೋಚಿಸೋಣ ಎಂದನು. ಕೃಷ್ಣನು ಸಹದೇವನ ಮಾತನ್ನು ಅನುಮೋದಿಸಿದನು. ಈಗ ಅಶ್ವತ್ಥಾಮನು ಪಾಂಡವ ಸೈನ್ಯದ ಮೇಲೆ ಸಮುದ್ರದಂತೆ ಏರಿ ಬರುತ್ತಿರುವವನಲ್ಲ ಎಂಬುದೇ ಎಲ್ಲರ ಚಿಂತೆಯಾಯಿತು. ಪಾಂಡವರು ಈಗ ಹೊಸ ಅಪಾಯ ಎದುರಿಸಲು ಸಿದ್ಧರಾದರು. ಅಶ್ವತ್ಥಾಮನು ನಾರಾಯಣಾಸ್ತ್ರವನ್ನು ಅಭಿಮಂತ್ರಿಸಿ ಪ್ರಯೋಗಿಸಿದನು. ಆಕಾಶವು ಅಸಂಖ್ಯ ಚಕ್ರಗಳಿಂದಲೂ ಬಾಣಗಳಿಂದಲೂ ತುಂಬಿ ಹೋದವು. ಇವೆಲ್ಲವೂ ಸೈನ್ಯದ ಮೇಲೆ ಇಳಿಯಲಾರಂಭಿಸಲು ಎಲ್ಲರ ಮನಸ್ಸಲ್ಲಿ ಭಯ ತುಂಬಿಕೊಂಡಿತು. ಜನರು ಅಸ್ತ್ರದ ಕಾವಿನಲ್ಲಿ ಉರಿದು ಹೋಗುತ್ತಿದ್ದರು. ಇದನ್ನು ನೋಡಿ ಯುಧಿಷ್ಠಿರನು, ದಯವಿಟ್ಟು ನೀವೆಲ್ಲರೂ ನಿಮ್ಮನ್ನು ರಕ್ಷಿಸಿಕೊಳ್ಳಿ. ದೃಷ್ಟದ್ಯುಮ್ನ, ಜೀವದ ಮೇಲೆ ಆಸೆಯಿದ್ದರೆ ಪಾಂಚಾಲಕ್ಕೆ ಹಿಂತಿರುಗು. ಸಾತ್ಯಕಿ, ನಿನ್ನ ಸೈನ್ಯವನ್ನೆಲ್ಲ ತೆಗೆದುಕೊಂಡು ದ್ವಾರಕೆಗೆ ಹೋಗು. ಕೃಷ್ಣ, ಈ ಸಂದರ್ಭದಲ್ಲಿ ಏನು ಮಾಡಬೇಕು ಎಂಬುದು ನಿನಗೆ ಗೊತ್ತು. ಎಲ್ಲರೂ ಹೋರಾಡುವುದನ್ನು ನಿಲ್ಲಿಸಿ ಜೀವ ಉಳಿಸಿಕೊಳ್ಳಿ. ನಾನು ಅಗ್ನಿ ಪ್ರವೇಶ ಮಾಡುವೆ. ಆಗಲಾದರೂ ಅರ್ಜುನನ ಕೋಪ ತಣಿಯಬಹುದು ಎಂದು ಸ್ವಲ್ಪ ಹೊತ್ತು ಸುಮ್ಮನಾದನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು.